ಹಲೋ ಹಾಯ್ ವೆಲ್ಕಮ್ ಬ್ಯಾಕ್. ಇವತ್ತು ಮೀಶೋದಲ್ಲಿ ಯಾವ ಥರ ಆರ್ಡ್ರ್ ಮಾಡೋದು ಆ್ಯಂಡ್ ಯಾವ ಥರ ಆರ್ಡ್ರನ್ನ ಕ್ಯಾನ್ಸಲ್ ಮಾಡೋದು ಅಂತ ಎಲ್ಲ ತಿಳ್ಕೊಳ್ಳೋಣ. ಫುಲ್ ವಿಡಿಯೋ ನಾನು ಇವತ್ತು ಮಾಡಿದ್ದೀನಿ ನೋಡಿ, ಸ್ಕ್ರೀನ್ ರೆಕಾರ್ಡ್ ಮುಖಾಂತರ. ಸೊ ನೋಡಿ, ನಿಮಗೆ ಅರ್ಥ ಆಗಬೇಕು ಅಂತ ನಾನು ಈ ಥರ ಮಾಡಿದ್ದೀನಿ. ಸೊ ನೋಡಿ, ನಾವು ಯಾವುದಾದ್ರೂ ಒಂದು ಆರ್ಡ್ರನ್ನ ನಾವು ಪ್ಲೇಸ್ ಮಾಡ್ತಿದ್ದೀವಿ ಅಂದರೆ ನಾವು ಯಾವುದಾದ್ರೂ ಒಂದು ಆರ್ಡ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಅದ್ರ ಫೀಚರ್ಸ್ ಎಲ್ಲ ನೋಡ್ಕೋಬೇಕು. ನೋಡಿ, ಇದು ಪ್ಯಾಕ್ ಆಫ್ 5 ಅಂತ ಇದೆ, ಕಾಂಬೋ ಪ್ಯಾಕ್. ಇದು ಲೆಗ್ಗಿನ್ಸು ಯಾವ ಥರ ಫ್ಯಾಬ್ರಿಕ್ ಇದೆ, ಯಾವ ಥರ ಕ್ವಾಲಿಟಿ ಇದೆ, ಯಾವ ಕಲರ್ಸ್ ಬರುತ್ತೆ ಅಂತ ನೋಡಿಕೊಂಡು ನಮ್ಮ ಸೈಜ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಇಷ್ಟು ಸೈಜ್ ಇದೆ ಇದರಲ್ಲಿ. ಸೊ XL ಅಂತ ನಾನು ಸೈಜ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮತ್ತು ಇದಕ್ಕೆ 4 ಪಾಯಿಂಟ್ ರೇಟಿಂಗ್ ಕೊಟ್ಟಿದ್ದಾರೆ. ಸೊ ಕ್ವಾಲಿಟಿ ಚೆನ್ನಾಗಿದೆ ಅಂತ ಅರ್ಥ ಅನಿಸುತ್ತೆ. ಸೊ ನೋಡಿ, ಒಂದು ಯಾರಾದರೂ ತೊಗೊಂಡಿರೋ ಪ್ರಾಡಕ್ಟ್ಸ್ ಕೂಡ ನೀವು ಚೆಕ್ ಮಾಡ್ಕೋಬೋದು. ಇದರಲ್ಲಿ ಗೊತ್ತಾಗುತ್ತೆ ನಿಮಗೆ. ನನಗಂತೂ ಇಷ್ಟ ಆಯಿತು ಈ ಕ್ವಾಲಿಟಿ ಪ್ರಾಡಕ್ಟ್ಸ್ನ. ಇದನ್ನು ನಾನು ನೋಡಿ, ಈ ಥರ ನಮಗೆ 2 ಆಪ್ಷನ್ಸ್ ಇರುತ್ತೆ. ಸೊ ಎಲ್ಲ ಆಪ್ಷನ್ಗೂ ನಮ್ಗೆ ಯಾವುದು ಪ್ರಾಡಕ್ಟ್ ಇಷ್ಟ ಆಗಿಲ್ಲ ಅಂದರೆ ನಾವು ಎಲ್ಲದಕ್ಕೂ ನಾವು ರಿಟರ್ನ್ ಮಾಡ್ಬೋದು ಅಂತ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅಥವಾ ನಮಗೆ ತಪ್ಪು ಇದ್ದರೆ ಮಾತ್ರ ನಾವು ರಿಟರ್ನ್ ಮಾಡ್ತೀವಿ ಅನ್ನೋದಿದ್ದರೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಆರ್ಡ್ರನ್ನ ಕನ್ಫರ್ಮ್ ಮಾಡಿಕೊಂಡು, ಸೊ ನಮ್ಮ ಡೆಲಿವರಿ ಅಡ್ರೆಸ್ನ ನಾವು ಹಾಕಬೇಕು ಕರೆಕ್ಟಾಗಿ. ಫೋನ್ ನಂಬರು ಮತ್ತು ಪಿನ್ ಕೋಡು, ಏರಿಯಾ ನಂಬರು, ಹೌಸ್ ನಂಬರು ಮತ್ತು ಎಲ್ಲ ಹಾಕ್ಕೊಂಡು ಕರೆಕ್ಟಾಗಿ ನಮ್ಮ ಆರ್ಡ್ರಿಗೆ ನಾವು ಪ್ಲೇಸ್ ಮಾಡ್ಕೋಬೇಕು. ಆದಮೇಲೆ ನೋಡಿ, ಕ್ಯಾಶ್ ಆನ್ ಡೆಲಿವರಿ ಆದರೂ ಇರುತ್ತೆ, ಅಥವಾ ನೆಟ್ ಬ್ಯಾಂಕಿಂಗ್ ಅಥವಾ ಫೋನ್ಪೇ, ಆನ್ಲೈನ್ ಪೇಮೆಂಟ್, ಈ ಥರ ಯಾವುದಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಕ್ಯಾಶ್ ಆನ್ ಡೆಲಿವರಿ ಇರುತ್ತೆ ನೋಡಿ. ಕ್ಯಾಶ್ ಆನ್ ಡೆಲಿವರಿಗೆ ಸ್ವಲ್ಪ ಅಮೌಂಟು ಜಾಸ್ತಿ ಇರುತ್ತೆ. ಕ್ಯಾಶ್ ಆನ್ ಡೆಲಿವರಿ ಸೆಲೆಕ್ಟ್ ಮಾಡಿಕೊಂಡು ನೋಡಿ, ನನ್ನ ಆರ್ಡ್ರನ್ನ ಕನ್ಫರ್ಮ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು. ಈ ಥರ ಇದು ನಮ್ಮ ಆರ್ಡ್ರ್ ಪ್ಲೇಸ್ ಮಾಡೋದು ಮುಗೀತು. ಸೊ ನೆಕ್ಸ್ಟ್ ಆರ್ಡ್ರನ್ನ ಯಾವ ಥರ ಕ್ಯಾನ್ಸಲ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೊ ನೋಡಿ, ಇದರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡಿರೋ ಪ್ರಾಡಕ್ಟ್ನ ನಾವು ಇದರಲ್ಲಿ ನೋಡ್ಬೋದು. ಸೊ ಆರ್ಡ್ರ್ ಪ್ಲೇಸ್ಡ್ ಅಂತ ಬಂದಿದೆ, ನನ್ನ ಆರ್ಡ್ರ್ ಕನ್ಫರ್ಮ್ ಆಗಿದೆ ಅಂತ. ಸೊ ನೋಡಿ, ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಕ್ಯಾನ್ಸಲ್ ಮಾಡೋದು ಆರ್ಡ್ರನ್ನ ಅಂತ. ಶಿಪ್ಪಿಂಗ್ ಸೂನ್ ಅಂತ ಇದೆ. ಇನ್ನೂ ನಂದು ಆರ್ಡ್ರ್ ಇನ್ನೂ ಶಿಪ್ಪಿಂಗ್ ಆಗಿಲ್ಲ. ಶಿಪ್ಡ್ ಅಂತ ಇದೆಯಲ್ಲ, ಅದಕ್ಕಿಂತ ಮೊದಲೇ ನಾವು ಕ್ಯಾನ್ಸಲ್ ಮಾಡ್ಕೋಬೇಕು ಆರ್ಡ್ರನ್ನ. ಒಂದು ದಿನ ಮಾತ್ರ ಟೈಮ್ ಇರುತ್ತೆ ನಿಮಗೆ ಆರ್ಡ್ರನ್ನ ಕ್ಯಾನ್ಸಲ್ ಮಾಡೋಕ್ಕೆ. ಸೊ ಪ್ಯಾಕೇಜಿಂಗ್ ಯುವರ್ ಆರ್ಡ್ರ್ ಅಂತ ಬಂದಿದೆ. ಸೊ ನಾವು ಇವಾಗಲೇ ಕ್ಯಾನ್ಸಲ್ ಮಾಡ್ಕೋಬೋದಾದರೆ ಕ್ಯಾನ್ಸಲ್ ಆರ್ಡ್ರನ್ನ ಪ್ರೆಸ್ ಮಾಡಿಬಿಟ್ಟು ನಾವು ಕ್ಯಾನ್ಸಲ್ ಮಾಡ್ಕೋಬೋದು. ಸೊ ನೋಡಿ, ನಾನು ಈ ಥರ ಕ್ಯಾನ್ಸಲ್ ಆರ್ಡ್ರ್ ಅಂತ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ರೀಸನ್ ಕೇಳ್ತಾರೆ, ಏನಕ್ಕೆ ನಿಮ್ಗೆ ಏನು ಕಾರಣ ಬೇಕು, ಏನು ರೀಸನ್ ಬೇಕು ನಿಮ್ಗೆ ಕ್ಯಾನ್ಸಲ್ ಮಾಡೋದಕ್ಕೆ ಅಂತ. ಸೊ ಕ್ಯಾನ್ಸಲ್ ಆರ್ಡರ್ ಅಂತ ನಾವು ಪ್ರೆಸ್ ಮಾಡಿದ್ದೀವಿ. ಸೊ ಇದಕ್ಕೆ ಆಪ್ಷನ್ ಇರುತ್ತೆ, ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಗೆ ಯಾವ ಪ್ರಾಬ್ಲಮ್ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಆರ್ಡ್ರನ್ನ ಕ್ಯಾನ್ಸಲ್ ಮಾಡ್ಕೋಬೋದು. ಸೊ ನೋಡಿ, ನಾನು ಆರ್ಡ್ರ್ ಬೈ ಮಿಸ್ಟೇಕ್ ಅಂತ ಕಳಿಸಿದ್ದೀನಿ. ಸೊ ಇದು ನನ್ನ ಆರ್ಡ್ರನ್ನ ನಾನು ಯಾವ ಥರ ಕ್ಯಾನ್ಸಲ್ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ನೋಡಿ, ನನ್ನ ಆರ್ಡ್ರ್ ಕಂಪ್ಲೀಟಾಗಿ ಕ್ಯಾನ್ಸಲ್ ಆಗಿದೆ ಅಂತ ಅರ್ಥ. ಸೊ ಇದನ್ನು ನೀವು ಯಾವ ಥರ ನೋಡ್ಬೋದು ಅಂದರೆ, ಬ್ಯಾಕ್ ಬಂದುಬಿಟ್ಟು ನನ್ನ ಆರ್ಡ್ರ ಮತ್ತು ಆರ್ಡ್ರ್ ಪ್ಲೇಸ್ಡ್ ಅಂತಿದೆಯಲ್ಲ ಅದನ್ನು ಪ್ರೆಸ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ ನೋಡಿ, ಕ್ಯಾನ್ಸಲ್ಡ್ ಅಂತ. ನನ್ನ ಆರ್ಡ್ರ್ ಕ್ಯಾನ್ಸಲ್ ಆಗಿದೆ ಅಂತ. ಸೊ ಈ ಥರ ಆರ್ಡ್ರನ್ನ ನೀವು ಆರ್ಡ್ರನ್ನೂ ಮಾಡ್ಕೋಬೋದು, ಯಾವ ಥರ ಕ್ಯಾನ್ಸಲ್ ಮಾಡೋದು ಅಂತಲೂ ನಾನು ಹೇಳ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.